ಬೇಕಿದ್ರೆ ನೀವು ಅಲ್ಲಿಂದ ಹಾಗೆ ಹೊರಡ್ಬೋದು. ಬನ್ನಿ ಬನ್ನಿ ಬನ್ನಿ, ಲೇಟ್ ಮಾಡೋದು ಬೇಡ, ಬನ್ನಿ. ಬಾ ಲಕ್ಷ್ಮಿ, ಬನ್ನಿ 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 ಬನ್ನಿ. ಪಾನಿಪುರಿ. ನಾಕ್ ಮಾಡ್ಕೊಂಡು ರೂಮ್ ಒಳಗಡೆ ಬರ್ಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಲ್ವಾ ನಿಂಗೆ? ನಾಕ್ ಮಾಡ್ಕೊಂಡು ಬರೋದಕ್ಕೆ ನಿನ್ ರೂಮ್ ಏನ್ ವೈಟ್ ಹೌಸ್ ಅಲ್ಲ, ನೀನೇನ್ ದೊಡ್ಡ ಪ್ರೆಸಿಡೆಂಟು ಅಲ್ಲ. ಸುಮ್ಮನೆ ಈ ಓವರ್ ಆಕ್ಟಿಂಗ್ ಎಲ್ಲ ಮಾಡಬೇಡ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾವು ಅಣ್ಣ ಅತ್ತಿಗೆಗಂತ ಏನೂ ಗಿಫ್ಟ್ ಕೊಟ್ಟಿಲ್ಲ, ಆದ್ರೆ ಪಾಪ ಅಣ್ಣ ಮದುವೆಗಂತ ನಮಗೆ ಬಟ್ಟೆ ಜ್ಯುವೆಲ್ಸ್ ಎಲ್ಲಾನು ಕೊಡ್ಸಿದ್ದಾನೆ. ಅದಕ್ಕೆ ನಾವೊಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿಸೋಣವಾ? ಓಹ್, ಅಪರೂಪಕ್ಕೆ ನೀನ್ ತುಕ್ಕಿಡ್ದಿರೋ ತಲೆನೋ ವರ್ಕ್ ಆಗುತ್ತೆ ಕಣೆ. ಸುಮ್ಮನೆ ವಿಷಯ ಎಷ್ಟಿದೆಯೋ ಅಷ್ಟು ಮಾತಾಡು. ಐಡಿಯಾನೋ ಚೆನ್ನಾಗಿದೆ, ಆದ್ರೆ ಅಣ್ಣ ಅದಕ್ಕೆ ಒಪ್ಪೋತರ? ಒಪ್ಕೊಳ್ಳಾಗ ನಾವು ಮಾಡಬೇಕು. ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿದ್ರೆ ಅವ್ರಿಗೆ ಹೆಂಗೋ ಗೊತ್ತಾಗುತ್ತೆ. ಅದು ನಿಜಾನೇ. ಸರಿ, ಹಾಗಾದ್ರೆ ನನ್ನ ಫ್ರೆಂಡ್ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗೋಣ. ನೀನು ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಹೇಳು. ಓಕೆ, ಬಜೆಟ್ ಅಲ್ಲಿ ಮಾತ್ರ ಈಕ್ವಲ್ ಶೇರ್ ಆಗಬೇಕು. ನಿಂದ ಅರ್ಧ ನಂದ ಅರ್ಧ, ಓಕೆನಾ? ಆಯ್ತು ಕಣೆ ಜಿಪ್ನಿ. ಎಲ್ರೂ ಗೊಂಬೆ ಗೊಂಬೆ ತರ ಆಡಿಸ್ತಿದ್ದಾಳೆ ಅವಳು. ಬರ್ಲಿ ಬರ್ಲಿ ಇವತ್ತು ಅವಳ ಮನೆಗೆ ಮಾಡ್ತೀನಿ, ಅವಳಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಈ ಅಕ್ಕನ್ಗೆ ಮತ್ತೇನಾಯ್ತು? ಯಾವಾಗ ನೋಡಿದ್ರು ಕೂಗಾಡ್ತಾ ಇರ್ತಾಳೆ ಅಲ್ವಾ? ಅದೇನಾಗುತ್ತೋ ದೇವ್ರಿಗೆ ಗೊತ್ತು. ಬಿಡು, ನಾವೇನಾದ್ರೂ ಏನ್ ವಿಷಯ ಅಂತ ತಲೆ ಹಾಕೋಕ್ ಹೋದ್ರೆ ಮತ್ತೆ ನಮ್ಮನ್ನೇ ಬೈತಾಳೆ. ಅದಕ್ಕಿಂತ ಸುಮ್ಮನೆ ಇರೋದೇ ವಾಸಿ. ಇನ್ನೊಂದು ಐಡಿಯಾ. ನಾವ್ ಹೇಗೋ ಅಣ್ಣ ಅತ್ತಿಗೆಗೆ ಸರ್ಪ್ರೈಸ್ ಪ್ಲಾನ್ ಮಾಡ್ತಿದೀವಿ. ಅದಕ್ಕೆ ತಂಗಿರ್ನು ಕರೆದ್ರೆ ಹೆಂಗಿರುತ್ತೆ? ಅಯ್ಯೋ, ತಂಗಿ ಅಂದ್ರೆ ನಿನ್ ತರ ಇರ್ಬೇಕು ಕಣೆ. ಐ ಲವ್ ಯು ಕಣೆ. ಏನ್ ಸರ್, ಲಡ್ಡು ಬಂದ್ ಬೈಕ್ ಬಿತ್ತಾ? ಲಡ್ಡು ಬಾಕ್ಸಿ ಬಂದ್ ಬೈಕ್ ಬಿತ್ತು. ಪ್ಲೀಸ್ ಕಣೆ, ಈಗಲೇ ಫೋನ್ ಮಾಡೆ, ಹೇಗಾದ್ರೂ ಮಾಡಿ ಬರಂಗ್ ಮಾಡೆ ಪ್ಲೀಸ್ ಕಣೆ. ಒಪ್ಸಿದ್ರೆ ನಂಗೇನ್ ಸಿಗುತ್ತೆ? ಏನ್ ಬೇಕು ನಿಂಗೆ? ಡ್ರೆಸ್ಸು, ವಾಚು, ಏರ್ಪೋರ್ಟ್ಸು ಏನ್ ಬೇಕು ಹೇಳು. ಇಲ್ಲ ಅಂದ್ರೆ ನಿನ್ ಶೇರೆ ಹಾಕ್ಬಿಡ, ಎಲ್ಲ ನಾನೇ ಹಾಕ್ತೀನಿ. ನಿನ್ ತಲೆನೇ ಕೆಡ್ಸ್ಕೊಬಿಡ. ಥೂ, ಇಷ್ಟು ಬರ್ಗೆಟ್ಟಿದೆ ಅಂತ ನನಗ್ ಗೊತ್ತಿರ್ಲಿಲ್ಲಪ್ಪ. ಈ ತರ ಗುರಾಯಿಸಿದ್ರೆ ಪ್ಲಾನ್ ಕ್ಯಾನ್ಸಲ್. ಕಣ್ ಕೆಳಗಿಳಿಸೋ. ಹಾಗೆ ಓದ್ತಿರ್ಬೇಕು, ಆಮೇಲೆ ಮಾಡ್ತೀನಿ ಬಿಡು. ಇನ್ನೊಂದ್ಸತಿ ಫೋನ್ ಮಾಡೆ. ತ್ರಿಪುರ ಅನ್ಬಿಟ್ರೆ ಏನಪ್ಪ? ಅಕಸ್ಮಾತ್ ಹರಿಗೆ ನಿಜವಾಗ್ಲೂ ಏನಾದ್ರೂ ಆಗಿದ್ರೆ ಏನ್ ಕತಿ? ನೀನೇ ಹೇಳಮ್ಮ. ಆರೋಗ್ಯದ ವಿಚಾರದಲ್ಲಿ ಹೀಗೆಲ್ಲ ಸುಳ್ಳು ಹೇಳ್ತಾರಾ? ಲಕ್ಷ್ಮಿ ಹಂಗೆಲ್ಲ ಬೇಜವಾಬ್ದಾರಿ ತೋರ್ಸೋ ಹುಡುಗಿ ಅಲ್ಲ ಕಣೆ. ಏನೋ ಸಮಸ್ಯೆ ಆಗಿರ್ಬೇಕು. ಸಮಸ್ಯೆ ಸಾವಿರ ಇರ್ಲಮ್ಮ, ಒಂದ್ ಫೋನ್ ಕಾಲ್ ಮಾಡೋದಕ್ಕಾಗಲ್ವಾ? ಎಷ್ಟೊತ್ತಾಯ್ತು, ಇನ್ನು ಫೋನ್ ಮಾಡಿಲ್ಲ, ಮನೆಗ್ ಬಂದಿಲ್ಲ. ಏನ್ ಕತೆ ನಮ್ಮ ಇದು? ಅವಳ ಗಂಡನ್ ಜೊತೆಗೆ ಅವಳು ಟೈಮ್ ಸ್ಪೆಂಡ್ ಮಾಡ್ಲಿ, ಬೇಡ ಅಂತ ಹೇಳಲ್ಲ. ಅಟ್ಲೀಸ್ಟ್ ನಮ್ಗೊಂದು ಇನ್ಫಾರ್ಮ್ ಮಾಡ್ಬೋದಿತ್ತು ತಾನೆ? ತಪ್ಪು ತಾನೇ ಇದು? ತಪ್ಪೋ ಸರಿನೋ, ಅಲ್ಲಿ ಏನಾಗಿದೆಯೋ ಏನೋ, ಅವ್ರು ಬರ್ತಾರಲ್ವಾ, ಕೇಳೋಣ ಬಿಡು. ನಿನಗೆ ಫೋನ್ ಮಾಡಿದಾಗ ಮುರಳಿ ವಾಯ್ಸ್ ಕೇಳಿಸ್ತು ಅಂದ್ಯಲ್ಲ, ಮುರಳಿಗೊಂದು ಫೋನ್ ಮಾಡು. ಏನು ತಲೆ ಕೆಡ್ಸ್ಕೊಬೇಡಿ. ಹರಿ ಮತ್ತೆ ಲಕ್ಷ್ಮಿ ಅವರು ಆರಾಮಾಗಿದ್ದಾರೆ. ಜೋರ್ ಪಾರ್ಟಿ ನಡೀತಾ ಇದೆ. ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬರ್ತಾರೆ. ಅವ್ರಿಗೆಲ್ಲ ಯಾಕಮ್ಮ ಕಾಲ್ ಮಾಡ್ಬೇಕು? ನಮ್ಮನೆ ವಿಷಯ ಊರಿಗೆಲ್ಲ ಡಂಗುರ ಸಾರೋ ಅವಶ್ಯಕತೆ ಇಲ್ಲ. ಬರ್ತಾರಲ್ಲ, ವಿಚಾರಿಸೋಣ ಬಿಡು. ಸರಿ ಆಯ್ತು ಬಿಡಮ್ಮ, ಗಂಟೆ ಇನ್ನೇನು 5 ಆಯ್ತು. ಅವರೇ ಏ ತ್ರಿಪುರ, ಸಿರಿ ಇನ್ನೂ ಮನೆಗೆ ಬಂದಿಲ್ಲ ಕಣೆ. ನೀನ್ ಸ್ಕೂಲ್ ಹತ್ರ ಬರ್ತೀಯ ಅಂತ ಅಲ್ಲೇ ಕಾಯ್ತಿದ್ದಾಳ ಹೇಗೆ? ಅಯ್ಯೋ ದೇವ್ರೆ, ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಬಡ್ಕೊಂಡೆ ನಾನು. ಹರಿ ವ್ಯವಸ್ಥೆ ಮಾಡಿರೋ ಸ್ಕೂಲ್ ವ್ಯಾನಲ್ಲಿ ಕಳ್ಸು, ಅವ್ರು ಸೇಫ್ ಆಗಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ ಅಂತ. ನನ್ನ ಮಾತೆಲ್ಲಿ ಕೇಳ್ತೀಯ ನೀನು? ಇವಾಗ ನೋಡು, ಪಾಪ ಆ ಮಗು ಎಷ್ಟೊತ್ತಿಂದ ಕಾಯ್ತಾ ಇದೆಯೋ ಏನೋ. ಸುಮ್ನೆ ನನ್ನ ಬೈಬೇಡಮ್ಮ. ನೀನ್ ಸೊಸೆ ನಾಟಕ ಮಾಡದೆ ಹೋಗಿದ್ರೆ ನಾನೇ ಸಿರಿನ ಕರ್ಕೊಂಡ್ ಬರ್ತಿದ್ದೆ. ಎಲ್ಲ ಲಕ್ಷ್ಮಿಯಿಂದಾನೇ ಆಗಿದ್ದು. ಯಾವ ಗಳಿಗೆ ನೀ ಮನೆ ಕಾಲಿಟ್ಲೋ ಏನೋ. ನೀನೇನು ಹೇಳ್ಬೇಡ ಇರು, ಹರಿಗೆ ಕಾಲ್ ಮಾಡ್ತೀನಿ. ಹೀಗಾಗಿದೆ ಅಂತ ಹೇಳಿದ್ರೆ ಅವನೇ ಸ್ಕೂಲಿಂದ ಕರ್ಕೊಂಬರ್ತಾನೋ ಏನೋ. ಏನು ಇವನು ಫೋನೇ ರಿಸೀವ್ ಮಾಡ್ತಿಲ್ಲ? ಹೆಂಡತಿ ಜೊತೆಗಿದನಲ್ಲ, ಮನೆಯವ್ರನ್ನೆಲ್ಲ ಮರ್ತು ಬಿಟ್ಟಿರ್ತಾನೆ. ಇಲ್ಲ ಅಂದ್ರೆ ಆ ಲಕ್ಷ್ಮಿ ಇದ್ದಾಳಲ್ಲ, ಹೇಳಿರ್ತಾಳೆ ಫೋನ್ ಎತ್ತಬೇಡಿ ಅಂತ. ತ್ರಿಪುರ, ಏನೇನೋ ಮಾತಾಡ್ಬೇಡ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಯಾರು ಹೋಗೋದ್ ಬೇಡ.
ನಾನೇ ನನ್ನ ಮಗಳನ್ನ ಕರ್ಕೊಂಬರ್ತೀನಿ.